ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಾನಿವತ್ತು ನಿಮಗೋಸ್ಕರ ಒಂದು ಪ್ರೊಫೆಷನಲ್ ಪೋರ್ಟೇಬಲ್ ಬ್ಯಾಟ್ರಿ ಸ್ಪೀಕರ್ನ ತಂದಿರುವಂಥದ್ದು. ಈ ಒಂದು ಸ್ಪೀಕರಲ್ಲಿ ನೀವು ಸಾಂಗ್ನ ಹಾಡ್ಬೋದು, ಸಾಂಗ್ನ ಕೇಳ್ಬೋದು. ಸೊ ಕರೆಂಟ್ ಇಲ್ಲ ಅಂದರೂ ಕೂಡ ನೀವು 2 ರಿಂದ 3 ಗಂಟೆಗಳ ಕಾಲ ಕೂಡ ಇದು ಯೂಸ್ ಕೂಡ ಮಾಡ್ಕೋಬಹುದು. ಆ ಥರ ಒಂದು ಕರೋಕೆ ಸ್ಪೀಕರ್ ಇವತ್ತು ನನ್ನ ಹತ್ರ ಇರುವಂಥದ್ದು. ಈ ಸ್ಪೀಕರ್ ನಾನು ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋದಾ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಪೀಕರ್ ಬಾಕ್ಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. ಇದೊಂದು HX ಬ್ರ್ಯಾಂಡ್ ಅಂದರೆ ಅರ್ಫೋನಿಕ್ಸ್ ಬ್ರ್ಯಾಂಡ್ ಇರುವಂಥದ್ದು. ಇದು ಕಂಪ್ಲೀಟ್ ಆಗಿ ನಿಮಗೆ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡು. ಸೊ ಡೈರೆಕ್ಟ್ ಆಗಿ ಬಾಕ್ಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. ಸೊ ಹಾಗೆ ನಿಮಗೆ ಬಾಕ್ಸ್ ಮೇಲೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಕೂಡ ಇರುವಂಥದ್ದು. ವೈರ್ಲೆಸ್ ಮೈಕ್ ಕೂಡ ಇರುವಂಥದ್ದು, ಬ್ಲೂಟೂತ್ ಆಪ್ಷನ್ ಆಗಿರುವಂಥದ್ದು, ಹಾಗೆ ಡಿಸ್ಕೋ ಲೈಟ್ ಕೂಡ ಇರುವಂಥದ್ದು, ವೈಡ್ ಮೈಕ್ ಕೂಡ ಇರುವಂಥದ್ದು, ಮತ್ತು ವೈರ್ಲೆಸ್ ಮೈಕ್ ಇದರಲ್ಲಿ 2 ಮೈಕ್ಗಳನ್ನು ಕೊಡಿರುವಂಥದ್ದು. ಹಾಗೆ ರಿಮೋಟ್ ಆಗಿರಲಿ, USB ಆಗಿರಲಿ, TF ಕಾರ್ಡು, SD ಕಾರ್ಡು, ಪ್ರತಿಯೊಂದು ಆಪ್ಷನ್ ಇರುವಂಥ ಈ ಒಂದು ಪೋರ್ಟೇಬಲ್ ಸ್ಪೀಕರ್ನ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ನಾನು ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ಇವಾಗ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ನ ಓಪನ್ ಮಾಡ್ತಿದ್ದಾಗ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂಥದ್ದು. ಮೊದಲಿಗೆ ಮೈಕ್ನ ವಿಷಯಕ್ಕೆ ಬರೋದು. ಅದರಲ್ಲಿ 2 ಮೈಕ್ಗಳಿರುವಂಥದ್ದು. ಸೊ ಒಂದು ಮೈಕ್ ನಿಮಗೆ ವೈಡಿಂಗ್ ಮೈಕ್ ಕೊಟ್ಟಿದ್ರೆ, ಇನ್ನೊಂದು ವೈರ್ಲೆಸ್ ಮೈಕ್ ಕೂಡ ಕೊಟ್ಟಿರುವಂಥದ್ದು. ಸೊ ಒಬ್ಬೊಬ್ಬರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವೈರ್ಲೆಸ್ ಮೈಕ್ ಇದ್ರೆ ನೀವು ಪದೇ ಪದೇ ಶೆಲ್ಗಳನ್ನ ಹಾಕಬೇಕಾಗುತ್ತೆ. ಸೊ ವೈಡಿಂಗ್ ಮೈಕ್ ಇದ್ರೆ ನೀವು ಶೆಲ್ ಹಾಕಿಲ್ಲ ಅಂದರೂ ಕೂಡ ನೀವು ಯೂಸ್ ಕೂಡ ಮಾಡ್ಬೋದು. ಸೊ 2 ಆಪ್ಷನ್ಗಳನ್ನ ನೀಡಿರುವಂಥದ್ದು ಒಂದು ಸೂಪರ್ವಾದ ಒಂದು ಫೀಚರ್ಸ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಇನ್ನೂ ಒಂದು ರಿಮೋಟ್ಸ್ ಕೂಡ ಕೊಟ್ಟಿರುವಂಥದ್ದು. ರಿಮೋಟ್ ಕೂಡ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಆಗಿರುವಂಥದ್ದು. ಸೊ ನೀವು ಸ್ಪೀಕರ್ ಬಾಕ್ಸ್ನ ಈ ರಿಮೋಟಿಂದ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಸೊ ಅದು ಬಿಟ್ಟರೆ ಒಂದು USB to V8 ನಿಮಗೆ ಕೇಬಲ್ ಸಹ ನೀಡಿರುವಂಥದ್ದು. ಇದು ನಿಮಗೆ ಸ್ಪೀಕರ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಕೇಬಲ್ ಸಹ ನೀಡಿದ್ದಾರೆ. ಸೊ ಇನ್ನು ವೈಡಿಂಗ್ ಮೈಕ್ ನಿಮಗೆ ಕನೆಕ್ಟ್ ಮಾಡೋಕ್ಕೆ ಎಕ್ಸ್ಟ್ರಾ ನಿಮಗೆ ಇದರಲ್ಲೇ ವೈರ್ ಕೂಡ ಇರುವಂಥದ್ದು. ಸೊ ಇದು ಅಪ್ರಾಕ್ಸಿಮೇಟ್ಲಿ 2 ರಿಂದ 3 ಮೀಟರ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ನೀವು ಕನೆಕ್ಟ್ ಮಾಡಿಬಿಟ್ಟು ಕೂಡ ನೀವು ವೈಡ್ ಮೈಕ್ನ ಯೂಸ್ ಕೂಡ ಮಾಡ್ಬೋದು. ಇನ್ನು ಅದು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದರಲ್ಲಿ ನೀಡಿರುವಂಥದ್ದು. ಹಾಗಾಗಿ ನಮ್ಮ ಮೈನ್ ಪಾರ್ಟಿ ಸ್ಪೀಕರ್ ನೋಡೋಕ್ಕೆ ನಿಮಗೆ ಈ ರೀತಿಗೆ ಕಾಣಿಸುವಂಥದ್ದು. ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ವಾಯ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ಏನು ಗುರು ನೀನು ಪ್ರೈಸೇ ಹೇಳಿಲ್ಲ, ಅವಾಗಲೇ ಬೆಸ್ಟ್ ಕ್ವಾಲಿಟಿ ಇದೆ ಅಂತ ಅನ್ಕೋಬೇಡಿ. ಹಾಗಾದ್ರೆ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ಯಾವುದೇ ಒಂದು ಪಾರ್ಟಿ ಸ್ಪೀಕರು ಮತ್ತು ನಿಮ್ಮ ಹೋಮ್ ಥಿಯೇಟರು ಮತ್ತು ಟವರ್ ಸ್ಪೀಕರ್ ಏನಾದ್ರು ತಗೊಳ್ತೀನಿ ಅಂತಂದರೆ ಆಫ್ಲೈನಲ್ಲೂ ಸಿಗಲ್ಲ, ಆನ್ಲೈನಲ್ಲೂ ಸಿಗಲ್ಲ. ಆ ಥರ ಒಂದು ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಪ್ರೈಸ್ ಮಾತ್ರ ಕಡಿಮೆ ಇದೆ ಅನ್ಕೋಬೇಡಿ. ಬಿಲ್ಡ್ ಕ್ವಾಲಿಟಿ ವೈಸು ಮತ್ತು ನಿಮಗೆ ಲುಕ್ ವೈಸು ಅಮೇಝಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು. ಅಂದರೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 3800 ರೂಪಾಯಿ ಪ್ರೈಸ್ ಆಗಿರುವಂಥದ್ದು. ಇದು ಪಾರ್ಟಿ ಸ್ಪೀಕರ್ಗೆ ಕಂಪ್ಲೀಟ್ ಆಗಿ 1 ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ. ಅದಾದ ನಂತರ ನಮ್ಮ ಹತ್ರ ಸರ್ವಿಸ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇದು ಬೇರೆ ಎಲ್ಲ ಕಡೆ ನಿಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಡೆಲಿವರಿ ಕೂಡ ಇದೆ. 1 ವರ್ಷಗಳ ಕಾಲ ಏನೇ ಪ್ರಾಬ್ಲಮ್ಸ್ ಆದರೂ ಹತ್ತಿರದ ಸ್ಪೀಕರ್ ಅಂಗಡಿಗಳಲ್ಲೂ ಕೂಡ ನೀವು ಇದನ್ನು ರೆಡಿ ಕೂಡ ಮಾಡ್ಕೊಳ್ಬೋದು. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಇವಾಗ ಇದರ ಒಂದು ಸ್ಪೆಸಿಫಿಕೇಶನ್ ತಿಳ್ಕೊಂಬರೋಣ. ಸ್ಪೀಕರ್ನ ಫ್ರಂಟ್ ಸೈಡ್ ವಿಚಾರಕ್ಕೆ ಬರೋದು ಆದರೆ ಕಂಪ್ಲೀಟ್ಲಿ ನಿಮಗೆ ಮೆಟಲ್ ಜಾಲರಿನ ಅಳವಡಿಸಿರುವಂಥದ್ದು. ಸೊ ಬ್ಲ್ಯಾಕ್ ಕಲರ್ ನಿಮಗೆ ಮತ್ತೆ ವುಡ್ ಫಿನಿಶಿಂಗ್ ಅಲ್ಲಿ ನಿಮಗೆ ಸಖತ್ ಒಂದು ಲುಕ್ನ ಕೊಡುವಂಥದ್ದು ಸ್ಪೀಕರ್ ಮಾತ್ರ. ಹಾಗೆ ನಿಮಗೆ ಮಧ್ಯದಲ್ಲಿ ಬಂದರೆ ನಿಮಗೆ ಅರ್ಫೋನಿಕ್ಸ್ ಬ್ರ್ಯಾಂಡ್ನ ಒಂದು ಲೋಗೋ ಕೂಡ ಕಾಣಿಸ್ತಿರುವಂಥದ್ದು. ಸೊ ಹಾಗೆ ನಿಮಗಿದು ಪ್ಲೈವುಡ್ ಇದ್ದ ರೆಡಿ ಆಗಿದೆ ಮತ್ತು ನಿಮಗೆ ಮೇಲ್ಗಡೆ ನಿಮಗೆ ವುಡ್ ಫಿನಿಶಿಂಗ್ನ ನೀಡಿರುವಂಥದ್ದು. ಸೊ ಒಂದು ಅಮೇಝಿಂಗ್ ಒಂದು ಲುಕ್ಕಲ್ಲಿ ನಿಮಗೆ ಕಾಣಿಸುವಂಥದ್ದು. ಸೊ ಹಾಗೆ ಇನ್ನು ಇದರ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದರೆ ಈ ಒಂದು ಪಾರ್ಟಿ ಸ್ಪೀಕರ್ ನಿಮಗೆ 40 ವ್ಯಾಟ್ನ ಒಂದು ಔಟ್ಪುಟ್ ಹೊಂದಿರುವಂಥ ಒಂದು ಪಾರ್ಟಿ ಸ್ಪೀಕರ್ ಅಂತ ಹೇಳ್ಬೋದು. 3800 ರೂಪಾಯಿಗೆ ನಿಮಗೆ 40 ವ್ಯಾಟ್ ಗುರು ಸಖತ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ನೀವು ಎಲ್ಲಿ ಬೇಕಾದ್ರೂ ಕಂಪೇರ್ ಕೂಡ ಮಾಡ್ಕೋಬಹುದು. ಸ್ಪೀಕರ್ನ ಮೇಲ್ಗಡೆ ನಿಮಗೆ ಒಂದು ಹ್ಯಾಂಡ್ಲಿಂಗ್ ಕೂಡ ಕೊಡಿರುವಂಥದ್ದು. ಅಂದ್ರೆ ಇದು ಈಸಿ ಟು ಕ್ಯಾರಿ ಮಾಡೋಕೆ ನಿಮಗೆ ಒಂದು ಹ್ಯಾಂಡ್ಲಿಂಗ್ ಕೂಡ ಕೊಟ್ಟಿರುವಂಥದ್ದು. ಲಿಟ್ರಲಿ ಈ ಒಂದು ಸ್ಪೀಕರ್ ನಿಮಗೆ ಒಂದು 4 ರಿಂದ 5 kg ಅಷ್ಟಿರುವಂಥದ್ದು. ಸೊ ಆರಾಮವಾಗಿ ನೀವು ಇದನ್ನ ಹ್ಯಾಂಡಲ್ ಕೂಡ ಈ ತರ ಮಾಡ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ನಿಮಗೆ ಕ್ಯಾರಿ ಮಾಡೋಕೆ ಇನ್ನೊಂದು ಆಪ್ಷನ್ಸ್ ಕೂಡ ಕೊಟ್ಟಿರುವಂಥದ್ದು. ಸೊ ಕೆಳಗಡೆ ಅಂದ್ರೆ ಸ್ಪೀಕರ್ನ ಕೆಳಗಡೆ ಬಂದ್ರೆ ನಿಮಗೆ 3 ವೀಲ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗೆ ಇನ್ನು ಅಡ್ಜಸ್ಟ್ಮೆಂಟ್ಗೋಸ್ಕರ ನಿಮಗೆ ಇಲ್ಲಿ ಗಮನಿಸಬಹುದು, ನೀವು ಈ ಒಂದು ಬಟನ್ನ ಇದನ್ನ ಮಾಡಿದ್ರೆ ನಿಮಗೆ ಸ್ಟ್ಯಾಂಡ್ ಕೂಡ ನಿಮಗೆ ಮೇಲ್ಗಡೆ ಬರುತ್ತೆ. ಇದರಿಂದ ನಿಮಗೆ 3 ವೀಲ್ ಸಹಾಯದಿಂದ ಇದನ್ನ ಎಲ್ಲಿ ಬೇಕಾದ್ರೂ ನೀವು ಕ್ಯಾರಿ ಕೂಡ ಮಾಡ್ಕೊಂಡು ತಗೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಈ ಸ್ಪೀಕರ್ನ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ತಿಳ್ಕೊಂಬರೋಣ. ಮೊದಲಿಗೆ ಇಲ್ಲಿ ನೋಡಬಹುದು ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಇರುವಂಥದ್ದು. ಮೊದಲಿಗೆ ಇದು ಪವರ್ ಆನ್ ಆ್ಯಂಡ್ ಆಫ್ ಕೂಡ ಇರುವಂಥದ್ದು. ಸೊ ಒಂದೇ ಬಟನ್ಸ್ ಅಲ್ಲಿ ನಿಮಗೆ ವ್ಯಾಲ್ಯೂಮ್ ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು, ಹಾಗೆ ಲೋ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ನಿಮಗೆ ಸ್ಪೀಕರ್ ಆನ್ ಆದ ತಕ್ಷಣ ನಿಮಗೆ ಒಂದು LED ಲೈಟ್ಸ್ ಕೂಡ ಕಾಣಿಸುವಂಥದ್ದು. ಸೊ ಹಾಗೆ ನಿಮಗೆ ವ್ಯಾಲ್ಯೂಮ್ ಇನ್ಕ್ರೀಸ್ ಕೂಡ ಇದನ್ನೇ ಮಾಡ್ಕೋಬಹುದು. ಹಾಗೆ ನೀವು ಮತ್ತೆ ಇದನ್ನ ಆಫ್ ಮಾಡ್ತೀನಿ ಅಂದರೆ ಸೊ ಮತ್ತೆ ನೀವು ರಿವರ್ಸ್ ಬಂದರೆ ಮತ್ತೆ ಕೂಡ ಆಫ್ ಕೂಡ ಆಗುವಂಥದ್ದು. ಇನ್ನು ನಿಮಗೆ 3 LED ಲೈಟ್ಸ್ ಕೂಡ ಇರುವಂಥದ್ದು. ಹಾಗೆ ನಿಮಗೆ ಚಾರ್ಜಿಂಗ್ ಮಾಡ್ಕೊಳ್ತೀನಿ ಅಂದರೆ ಒಂದು V8ನ ಒಂದು ಪಾಯಿಂಟ್ಸ್ ಕೂಡ ಇರುವಂಥದ್ದು.
ಸೊ ಹಾಗೆ ನಿಮಗೆ TWS ಕನೆಕ್ಟ್ ಕೂಡ ಇರುವಂಥದ್ದು ಗುರು. ಈ ಥರದ್ದು ಏನಾದರೂ ಒಂದು 2 ಸ್ಪೀಕರ್ನ ತೊಗೊಂಡ್ರೆ ನೀವು TWS ಕನೆಕ್ಟಿಂದ ನೀವು 2 ಸ್ಪೀಕರ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಏನಾದರೂ ಒಂದು ದೊಡ್ಡದಾಗಿರುವಂಥ ಒಂದು ಜಾಗ ಇದ್ದರೆ ನೀವು TWS ಇಂದ ನೀವು ಇನ್ನೊಂದು ಸ್ಪೀಕರ್ನ ಕೂಡ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ನಿಮಗೆ ರೆಕಾರ್ಡಿಂಗ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ 3800 ರೂಪಾಯಿಗೆ ನಿಮಗೆ ರೆಕಾರ್ಡಿಂಗ್ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಲಿಟ್ರಲಿ ಬೆಂಕಿ ಆಗಿರುವಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ನಿಮಗೆ ರಿಪೀಟ್ ಆಪ್ಷನು, ವ್ಯಾಲ್ಯೂಮ್ ಇನ್ಕ್ರೀಸ್ ಕೂಡ ಇರುವಂಥದ್ದು. ಹಾಗೆ ಒಂದು USB ಕೂಡ ಕೊಟ್ಟಿರುವಂಥದ್ದು. ಅಂದರೆ ನಿಮ್ಮ ಹತ್ರ ಏನಾದರೂ ಕಾರ್ಡ್ ರೀಡರು ಮತ್ತು ನಿಮಗೆ ಪೆನ್ ಡ್ರೈವ್ ಏನಾದ್ರು ಇದ್ದರೆ ಅದರಲ್ಲಿ ಸಾಂಗ್ಸ್ಗಳೇನಾದ್ರು ಇರುತ್ತಲ್ಲ, ಸೊ ನೀವು ಇದನ್ನು ಹಾಕೊಂಡು ಕೂಡ ಅದರಿಂದ ಕೂಡ ಪ್ಲೇ ಕೂಡ ಮಾಡ್ಕೋಬೋದು. ಹಾಗೆ ನೀವು TF ಕಾರ್ಡ್ ಅಂದರೆ ಒಂದು ಮೆಮರಿ ಕಾರ್ಡ್ ಕೂಡ ಹಾಕ್ಕೊಂಡು ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬೋದು. ಸೊ ಇನ್ನು ಕೆಳಗಡೆ ಬಂದರೆ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಕೂಡ ಇರುವಂಥದ್ದು. ಅಂದರೆ ವ್ಯಾಲ್ಯೂಮ್ ಕೂಡ ನೀವು ಇನ್ಕ್ರೀಸ್ ಕೂಡ ಮಾಡ್ಕೋಬೋದು, ಲೋ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಎಕೋ ಸಿಸ್ಟಮ್ ಕೂಡ ಇರುವಂಥದ್ದು. ಎಕೋ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಇಟ್ಕೋಬಹುದು, ಅಷ್ಟೇ ನೀವು ಕಡಿಮೆ ಕೂಡ ಮಾಡ್ಕೋಬೋದು. ಸೊ ಹಾಗೆ ಒಂದು ವೈರಿಂಗ್ ಮೈಕ್ನು ಕೂಡ ನಾನು ಹೇಳಿದ್ದೀನಿ ನಿಮಗೆ. ಇಲ್ಲಿ ನೀವು ಒಂದು ವೈರಿಂಗ್ ಮೈಕ್ ಕೂಡ ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಇವಾಗ. ಮೂಡ್ LED ಅಂತಂದರೆ ನಿಮಗೆ ಜಸ್ಟ್ ನೀವೇನಾದರೂ ಬ್ಲೂಟೂತ್ ಆಪ್ಷನ್ಗೆ ಇಟ್ಕೊಳ್ತೀರಾ ಮತ್ತು ಆಕ್ಸ್ ಮೂಡಿಗೆ ಇಟ್ಕೊಳ್ತೀರಾ ಅಥವಾ ನೀವು FM ಮೂಡ್ ಇಟ್ಕೊಳ್ತೀರಾ ಅನ್ನೋದಕ್ಕೋಸ್ಕರ ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಬ್ಲೂಟೂತ್ ಹೋಗುತ್ತೆ. ಹಾಗೆ ನಿಮಗೆ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ನಿಮಗೆ FM ರೇಡಿಯೋನ ಆನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು, FM ರೇಡಿಯೋ ಕೂಡ ಆನ್ ಆಗುವಂಥದ್ದು. ಹಾಗೆ ನೀವು ಮತ್ತೆ ಮೂಡ್ LEDನ ಮಾಡಿದ್ರೆ ಮತ್ತೆ ಆಕ್ಸ್ ಕೇಬಲ್ಗೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಂದ ನೀವೇನಾದ್ರು ಪ್ಲೇ ಮಾಡ್ತೀರ ಅಂದರೆ ಆಕ್ಸಿಂದನೂ ಕೂಡ ಪ್ಲೇ ಮಾಡ್ಕೋಬೋದು. ಹಾಗೆ ನೀವು ಮತ್ತೆ ಮೂಡ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ಸೊ ಅದನ್ನ ಕನೆಕ್ಟ್ ಮಾಡಿಕೊಂಡು ನೀವು ಸಾಂಗ್ಗಳನ್ನು ಕೂಡ ಪ್ಲೇ ಕೂಡ ಮಾಡ್ಕೋಬೋದು. ಸ್ಪೀಕರ್ನ ಫ್ರಂಟ್ ಭಾಗದಲ್ಲಿ ನೋಡಿದ್ರೆ ನಿಮಗೆ RGB ಲೈಟ್ಸ್ ಕೂಡ ಇರುವಂಥದ್ದು. ಸೊ ಇದೊಂದು ನಿಮಗೆ ಈ ಸ್ಪೀಕರ್ಗೆ ಒಂದು ಒಳ್ಳೆಯ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ಡಿಫ್ರೆಂಟ್ ಕಲರಲ್ಲಿ ನಿಮಗೆ ಪ್ಲೇ ಆಗ್ತಿರುವಂಥದ್ದು. ಸ್ಪೀಕರ್ ನಿಮಗೆ 40 ವ್ಯಾಟ್ನ ಒಂದು ಔಟ್ಪುಟ್ನೊಂದಿಗೆ ಬರುವಂಥದ್ದು. ಹಾಗೆ ಇನ್ನು ಸ್ಪೀಕರ್ ಸೈಜ್ ಬಂದ್ಬಿಟ್ಟು ನಿಮಗೆ 8 ಇಂಚಸ್ನ ಒಂದು ಸ್ಪೀಕರ್ ಸಹ ಹಾಕಿರುವಂಥದ್ದು. ಹಾಗೆ ಈ ಒಂದು ಸ್ಪೀಕರಲ್ಲಿ ನಿಮಗೆ 3700 mAh ಒಂದು ಬ್ಯಾಟ್ರಿ ಇರೋದ್ರಿಂದ ನೀವು ನಾನ್ ಸ್ಟಾಪ್ ಆಗಿ 3 ಅವರ್ಗಳ ಕಾಲ ನೀವು ಕೂಡ ಇದನ್ನ ಯೂಸ್ ಕೂಡ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಇಲ್ಲ ಅಂತ ಕಂಡ್ಕೊಳ್ಳಿ. ಸೊ ಕರೆಂಟ್ ಇಲ್ಲ ಅಂದರೂ ಕೂಡ ನಿಮಗೆ 2.5 ಇಂದ 3 ಗಂಟೆಗಳ ಕಾಲ ಅಷ್ಟು ನಿಮಗೆ ಬ್ಯಾಕಪ್ನ ಕೊಡುತ್ತೆ. ಹಾಗೆ ನೀವು ಕರೆಂಟ್ ಇರೋ ಪ್ರದೇಶಕ್ಕೆ ಅಂದರೆ ನೀವೇನಾದರೂ ಸ್ನೇಹಿತರೆಲ್ಲ ಕೂಡ್ಕೊಂಡು ಏನಾದರೂ ಹೊರಗಡೆ ಹೋಗ್ತೀನಿ ಅಂದರೂ ಕೂಡ ನಿಮಗೆ ಇದರಲ್ಲಿ ಬ್ಯಾಟ್ರಿ ಇರೋದ್ರಿಂದ ತುಂಬಾ ಒಂದು ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಂದು ಸ್ಪೀಕರ್ನ ಮೈಕ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿನ ಚೆಕ್ ಮಾಡೋಣ. ಮೊದಲಿಗೆ ಇದೊಂದು ಸೌಂಡ್ ಕ್ವಾಲಿಟಿ ನಿಮಗೆ ಯಾವ ಥರ ಬರುತ್ತೆ ಅನ್ನೋದನ್ನ ಕೇಳ್ಕೊಳ್ಳೋಣ. ಆದಷ್ಟು ಮೊಬೈಲಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನಿಮಗೆ ಯಾವ ಥರ ಕೇಳಿಸುತ್ತೋ ಗೊತ್ತಿಲ್ಲ. ಬಟ್ ನೀವು ಡೈರೆಕ್ಟ್ ಆಗಿ ಒಂದ್ಸಲ ಅಂಗಡಿಗೆ ಬಂದು ತೊಗೊಂಡ್ರೆ ಇದರ ರಿಯಲ್ ಎಕ್ಸ್ಪೀರಿಯನ್ಸ್ನ ನೀವು ಪಡಿಬೋದು. ಬಟ್ ನಾನಿವಾಗ ನಿಮಗೆ ಸೌಂಡ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದನ್ನ ಇವಾಗ ತೋರಿಸ್ಕೊಡ್ತೀನಿ. ಮೈಕ್ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಣ. ಒಂದು ವೈರ್ಲೆಸ್ ಮೈಕ್ ಮತ್ತೆ ಒಂದು ವೈರ್ಡ್ ಮೈಕ್ ತುಂಬಾನೇ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಈ ಒಂದು ಸ್ಪೀಕರ್ನ ಖರೀದಿಸೋರು ತುಂಬಾ ಜನ ಕಡಿಮೆ ಒಂದು ಬಜೆಟ್ ಅಲ್ಲಿ ತಗೊಳ್ತಾರೆ. ಬಟ್ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ವೈರ್ಲೆಸ್ ಮೈಕ್ನ ಕೊಟ್ಟಿದ್ರೆ ನಿಮಗೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಕೊಳ್ಬಹುದು. ಯಾಕಂತಂದ್ರೆ ಇದಕ್ಕೆ 2 ಶೆಲ್ಗಳಿರುತ್ತೆ. ಒಂದು ವಾರಕ್ಕೊಂದ್ಸಲ ನೀವು ಶೆಲ್ ಹಾಕಬೇಕಾಗುತ್ತೆ. ಬಟ್ ಇದರಲ್ಲಿ 2 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, ಒಂದು ವೈರ್ಡ್ ಮೈಕ್ ಮತ್ತೆ ಒಂದು ವೈರ್ಲೆಸ್ ಮೈಕ್. ನೀವು ಏನಾದರೂ ಶೆಲ್ ಹಾಕ್ಲಿಲ್ಲ ಅಂದ್ರೂ ಕೂಡ ನೀವು ವೈರ್ಲೆಸ್ ಅಂದ್ರೆ ವೈರ್ಡ್ ಮೈಕ್ ಇಂದನೂ ಕೂಡ ಯೂಸ್ ಮಾಡಬಹುದು. ಬನ್ನಿ ಈ ಒಂದು ಸ್ಪೀಕರ್ನ ಮೈಕ್ ಕ್ವಾಲಿಟಿನ ಈಗ ಟೆಸ್ಟ್ ಮಾಡೋಣ. ಮೊದಲಿಗೆ ಒಂದು ವೈರ್ಲೆಸ್ ಮೈಕ್ನು ಕೂಡ ತಗೊಂಡಿದ್ದೀನಿ, ಹಾಗೆ ವೈರ್ಡ್ ಮೈಕ್ನು ಕೂಡ ತಗೊಂಡಿದ್ದೀನಿ. ಸೊ ಈಗ ವೈರ್ಲೆಸ್ ಮೈಕಲ್ಲಿ ಮಾತಾಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಒಂದು ಸ್ಪೀಕರ್ ನಿಮಗೆ ನೀವೇನಾದರೂ ಒಂದು ಸಿಂಗಿಂಗ್ ಕಲಿತೀನಿ ಅಂತಂದ್ರೆ ಮತ್ತೆ ಚಿಕ್ಕ ಒಂದು ರೂಮಲ್ಲಿ ನೀವೇನಾದರೂ ಒಂದು ಸ್ಪೀಚಿಂಗ್ ಏನಾದರೂ ನಡೆಸ್ತೀನಿ ಅಂತಂದರೆ ತುಂಬಾ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ವೈರ್ಲೆಸ್ ಮೈಕಿಂದ ಮಾತಾಡ್ತೀನಿ. ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದುವರೆಗೂ ನಾನು ವೈರಿಂಗ್ ಮೈಕ್ ನ ಟೆಸ್ಟ್ ಮಾಡಿದ್ದೀನಿ. ಈಗ ವೈರ್ಲೆಸ್ ಮೈಕ್, ಸೊ ಇದಕ್ಕೆ ಯಾವುದೇ ತರ ವೈರಿಂಗ್ ಇರಲ್ಲ. ಸೊ ನೀವು ಆರಾಮವಾಗಿ ಈ ಒಂದು ಸ್ಪೀಕರ್ ಇಂದ ನೀವು ಒಂದು 50 ಫೀಟ್ ದೂರದಲ್ಲಿ ಇದ್ಕೊಂಡು ಕೂಡ ಮಾತಾಡಬಹುದು. ಅಷ್ಟೊಂದು ಎಫೆಕ್ಟ್ನೆಸ್ ಆಗಿ ನಿಮಗೆ ಕೆಲಸ ಮಾಡುವಂಥದ್ದು ನಾವೆಲ್ಲ ನೀವು ಗಮನಿಸಬಹುದು. ನಾನಿವಾಗ ವೈರ್ಲೆಸ್ ಮೈಕ್ ಇಂದ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಸ್ಪೀಕರ್ನ ಕರೋಕೆ ಕೂಡ ಟೆಸ್ಟ್ ಮಾಡೋಣ. ಸುಮಾರು ಜನಕ್ಕೆ ನಾವು ಕೂಡ ಹಾಡು ಆಡಬೇಕು ಅನ್ನೋರಿಗೆ ಇದೊಂದು ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ಈ ಸ್ಪೀಕರ್ ಮೂಲಕ ನೀವು ಆರಾಮಾಗಿ ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಅಥವಾ ಹೊರಗಡೆ ತಗೊಂಡು ಕೂಡ ನೀವು ಫ್ರೆಂಡ್ಸ್ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ಬನ್ನಿ ಇವಾಗ ಕರೋಕೆ ಸಾಂಗ್ ಹಾಕೊಂಡು ಈ 2 ಮೈಕಿಂದ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಕೇಳಿಸುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಾನು ಒಂದು 2-3 ಸಾಂಗ್ನ ಹಾಡ್ತೀನಿ. ಸೊ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ದೇವರಿಗೆ ನಾನು ದಿನ ಮುಗಿಯುವುದಿಲ್ಲ, ಅಮ್ಮನನ್ನು ಜಪಿಸುವುದು ಮರೆಯುವುದಿಲ್ಲ.
ಗಂಧ ಈ ಗೊಂಬೆ ಇವಳಿಗೆ ಗಂಧವು ಬಂಗಾರ ಈ ಹೆಣ್ಣು ಇವಳಿಗೆ ಒಡವೆಯು ಕಾಮನ ಬಿಲ್ಲಿನಲ್ಲಿ ಕಾಗದ ಕಾಂತಿಯನ್ನು ಚಿಂತಿಸಿ ಹೋಗುವ ಚೆಲುವಿಗೆ ಇಲ್ಲಿದೆ ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ. ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುವಂತದ್ದು. ನೀವೇನಾದ್ರು ಡೈರೆಕ್ಟ್ ಆಗಿ ಬಂದು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಿ ನಿಮಗೆ ಮಂಡಿ ಮೊಹಲ ಹಾಗೆ ಕಬೀರ್ ರೋಡ್ ಪಕ್ಕದಲ್ಲಿ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಅನ್ನೋ ಒಂದು ಶಾಪ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ವಿಸಿಟ್ ಮಾಡಿ ಕೂಡ ಇದನ್ನ ಡೈರೆಕ್ಟ್ ಆಗಿ ಕೂಡ ತಗೊಳ್ಬಹುದು. ಹಾಗೆ ಇದೇ ತರಹದ ಸ್ಪೀಕರ್ಗಳು ಬಂದ್ರೆ ತುಂಬಾನೇ ಕೂಡ ಇರುವಂತದ್ದು. ಹಾಗೆ ನಿಮಗೆ ಆಫ್ಲೈನ್ ಅಲ್ಲೂ ಕೊಡಲ್ಲ, ಆನ್ಲೈನ್ ಅಲ್ಲೂ ಕೊಡಲ್ಲ. ಆ ತರ ಒಂದು ಪ್ರೈಸ್ಗೆ ಕೊಟ್ಟು ನಿಮಗೆ 1 ವರ್ಷಗಳ ಕಾಲ ವಾರಂಟಿ ಕೂಡ ಕೊಡ್ತಾ ಇದ್ವಿ. ಅದಾದ್ಮೇಲೆ ಸರ್ವಿಸ್ ಕೂಡ ಇರುವಂತದ್ದು. ಹಾಗೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.